ವಾಟ್ ಆರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಫಾರ್ ಏನಲ್ ಫಿಷರ್? ಈಗ ಅಕ್ಯೂಟ್ ಫಿಷರ್ ಆದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಸೆಲ್ಫ್ ಹೀಲಿಂಗ್. ಅಂದರೆ ನೀವು ಪ್ರಾಪರ್ ಡಯಟ್, ಪ್ರಾಪರ್ ವಾಟರ್ ಇಂಟೇಕ್, ಅಡಿಕ್ವೇಟ್ ರೆಸ್ಟ್, ಎಕ್ಸೆಸಿವ್ ಫೋರ್ಸ್ ಯೂಸ್ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಅಕ್ಯೂಟ್ ಫಿಷರ್ ಅನ್ನೋದು ಹೀಲ್ ಆಗಿಬಿಡುತ್ತೆ. ಅಂದರೆ ಬ್ಲೀಡಿಂಗ್ ಏನಾಗಿರಲ್ಲ, ಬರೀ ಪೇನ್ಫುಲ್ ಡಿಫಿಕೇಷನ್, ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಇನ್ಕ್ರೀಸ್ ಯುವರ್ ವಾಟರ್ ಇಂಟೇಕ್, ವೆಜಿಟಬಲ್ ಇಂಟೇಕ್ ಆ್ಯಂಡ್ ಗುಡ್ ಲೈಫ್ ಸ್ಟೈಲ್ ವಿಲ್ ಕರೆಕ್ಟ್ ಯುವರ್ ಅಕ್ಯೂಟ್ ಫಿಷರ್. ಅದೇ ಥರ ಕ್ರಾನಿಕ್ ಫಿಷರ್ ಆದವರಲ್ಲಿ, ಕ್ರಾನಿಕ್ ಫಿಷರ್ ಹ್ಯಾಪನ್ಸ್ there is repeated painful defecation and repeated bleeding many a times. ಆ ಥರ ಕ್ರಾನಿಕ್ ಫಿಷರ್ ಇದ್ದವರು when they come to us, ನಾರ್ಮಲ್ ಆಗಿ ANS when we pass stools it has to open and close. This mechanism is disrupted. ಏನಾಗುತ್ತೆ, ಅವರಿಗೆ ಕೂತ್ಕೊಂಡು ತುಂಬ ಪ್ರೆಷರ್ ಹಾಕಬೇಕು, ಇಲ್ಲಾಂದರೆ ಮೋಷನ್ ಹೋಗೋದೇ ಇಲ್ಲ, ಟಾಯ್ಲೆಟ್ಗೆ ANS ಓಪನ್ ಆಗೋದೇ ಇಲ್ಲ. ಅಂಥವರಲ್ಲಿ ದೇ ನೀಡ್ ಸರ್ಜರಿ. ನಾವು ಯಾವಾಗ ಇವರಿಗೆ ಸರ್ಜರಿ ಸಜೆಸ್ಟ್ ಮಾಡ್ತೀವಂದರೆ ವೆನ್ ವಿ ಕಾಂಟ್ ಪಾಸ್ ಎ ಫಿಂಗರ್ ಇನ್ ಟು ದ ರೆಕ್ಟಮ್. ಇಫ್ ಐ ಕ್ಯಾನ್ ಪಾಸ್ ಎ ಫಿಂಗರ್ ನಾರ್ಮಲಿ ಇನ್ ಟು ಸಂಬಡೀಸ್ ರೆಕ್ಟಮ್, he doesn't need surgery. The commonest procedure we do now is lateral anal sphincterotomy ಅಂತ. ಅಂದರೆ ವಾಟ್ ಎವರ್ ದ ಸ್ಪ್ಯಾಸಮ್ ಇಸ್ ದೇರ್, ಇಂಟರ್ನಲ್ ಸ್ಫಿಂಕ್ಟರ್, ಅದನ್ನು ರಿಲೀಸ್ ಮಾಡ್ತೀವಿ. ವಿ ಡೋಂಟ್ ಕಟ್ ಆ್ಯಂಡ್ ರಿಮೂವ್ ಲಾಟ್ ಆಫ್ ಟಿಶ್ಯೂ ದೇರ್. ಓನ್ಲಿ ತುಂಬ ಜನಕ್ಕೆ ಕ್ರಾನಿಕ್ ಫಿಷರ್ ಆದಾಗ ಸೆಂಟಿನಲ್ ಪೈಲ್ ಅಂತ ಒಂದು ಸ್ಕಿನ್ ಟ್ಯಾಗ್ ಥರ ಪ್ರೊಜೆಕ್ಷನ್ ಇರುತ್ತೆ, ಅದನ್ನು ರಿಮೂವ್ ಮಾಡ್ತೀವಿ. ಹಾಗೆ ಸ್ಫಿಂಕ್ಟರಾಟಮಿ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಎ ಡೇ ಕೇರ್ ಪ್ರೊಸೀಜರ್ ಆರ್ ಒನ್ ಡೇ ಸ್ಟೇ ಇನ್ ದ ಹಾಸ್ಪಿಟಲ್. ಪೀಪಲ್ ರಿಕವರ್ ವೆರಿ ಫಾಸ್ಟ್. ಬಿಕಾಸ್ ಆಫ್ ಫಿಷರ್ ದೇ ಆರ್ ನಾಟ್ ಏಬಲ್ ಟು ಪಾಸ್ ಸ್ಟೂಲ್. ಸಿಂಪಲ್ ಈವನ್ ಫ್ಲೇಟಸ್ ಪಾಸ್ ಮಾಡುವಾಗಲೂ, ಗ್ಯಾಸ್ ಹೋದಾಗಲೂ ತುಂಬ ಪೇನ್ ಆಗುತ್ತೆ ಅವರಿಗೆ. ನಾರ್ಮಲ್ ಕೆಲಸ ಕೂತ್ಕೊಂಡು ಮಾಡೋಕ್ಕೂ ಅವ್ರಿಗೆ ತೊಂದರೆ ಆಗುತ್ತೆ. ಅಂಥವರು ಒನ್ಸ್ ವಿ ಕರೆಕ್ಟ್ ದ fissure by doing a sphincterotomy, they are very thankful. They have a good stool evacuation, bleeding kadame agutte. We generally suggest them preventive measures and some medications to prevent recurrence of fissure. Hage ನೀವು ಫಿಷರ್ನ ಭಾಳ ನೆಗ್ಲೆಕ್ಟ್ ಮಾಡೋದಲ್ಲಿ many of them develop fistula also. ಅಂದರೆ ಫಿಷರ್ ಅಲ್ಸರ್ ಆಗಿರೋದು, it leads to a communication to the skin and they develop fistula also. To prevent complications of fissure developing into a fistula, please visit your doctor at the earliest.